ಗಾಣದ ಎಣ್ಣೆ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ದಿನಕ್ಕೆ ಮಿನಿಮಮ್ 300 ಇಂದ 350 ಲೀಟರ್ ಎಣ್ಣೆ ತೆಗಿಬಹುದು ಈ ಒಂದು ಮಿಷಿನ್ ಇಂದ. ಒಂದು ಸೀಡ್ಸ್ ಮಾತ್ರ ಇಲ್ಲ, ಮಲ್ಟಿ ಸೀಡ್ಸ್. ನೀವು ಶೇಂಗಾ ಇಟ್ಕೋಬಹುದು, ಕೊಬ್ಬರಿ ಇಟ್ಕೋಬಹುದು, ಎಳ್ಳು ಇಟ್ಕೋಬಹುದು, ಸಾಸಿವೆ ಇಟ್ಕೋಬಹುದು, ಮಸ್ಟರ್ಡ್ ಯಾವ್ದು ಬೇಕಾ ಪ್ರತಿ ಒಂದನ್ನು ಒಂದೇ ಮಿಷಿನ್ ಮಾಡಬಹುದು. ಒನ್ ಮಿಷಿನ್ ಮಲ್ಟಿಪಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಒಂದೇ ಮಿಷಿನ್ ಅಲ್ಲಿ. ಶೇಂಗಾ ಫಾರ್ ಎಕ್ಸಾಂಪಲ್ 20 kg ಶೇಂಗಾ ಹಾಕಿದ್ರೆ ನಿಮ್ಗೆ 50% ಔಟ್ಪುಟ್ ಸಿಕ್ಕುತ್ತೆ. ನಿಮ್ದು ಒಳ್ಳೆ ಕ್ವಾಲಿಟಿ ಶೇಂಗಾ ಇದ್ಬಿಟ್ರೆ 50% ಔಟ್ಪುಟ್ ಸಿಕ್ಕುತ್ತೆ. ಕೊಬ್ಬರಿ ತಗೊಂಡ್ರೆ 60% ಇರುತ್ತೆ. ನಿಮ್ದು ಸಾಸಿವೆ ತಗೊಂಡ್ರೆ 30% ಸಿಗುತ್ತೆ. ಸೇಮ್ ಮಾತ್ರ ಒಂದು ಸೀಡ್ಸ್ಗೂ ಒಂದು ಔಟ್ಪುಟ್ ಇರುತ್ತೆ. ನಮ್ಮದು ಬೇರೆ ಕಂಪನಿ ನಾರ್ಮಲಿ ಕಂಪೇರ್ ಮಾಡಿದ್ರೆ ನಮ್ದು ಔಟ್ಪುಟ್ ನೀಟಾಗಿ ಬರುತ್ತೆ. ಒಂದು 5% ಹೆಚ್ಚಿಗಿರುತ್ತೆ. 10, 20, 30, 50 ನಮ್ದೇ ಇಲ್ಲಿ ಓನ್ ಮ್ಯಾನುಫ್ಯಾಕ್ಚರ್ ನಡೀತಾ ಇದೆ ನೋಡಿ. ನಾವೇ ತಯಾರು ಮಾಡ್ತೀವಿ. ಪ್ರತಿಯೊಂದು ಮಿಷನ್ಗೂ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ 35% ಇಂದ 50% ಅಷ್ಟು ಲೋನ್ ಸಬ್ಸಿಡಿ ಅವೈಲೇಬಲ್ ಇದೆ. ಕಂಪ್ಲೀಟ್ ಮರದ ಗಾಣ ವುಡ್ ಪ್ರೆಸ್ ಆಯಿಲ್ ಮೆಷಿನ್, ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬೇರೆ ಕಂಪನಿ ಯಾರು ಮಾಡೋದಿಲ್ಲ. ಇದು ನಾನು ಚಾಲೆಂಜ್ ಆಗಿ ಕೊಡ್ತೇನೆ. ನಾನು ಪ್ರತಿಯೊಂದು ಒರಲು ಒಣಕೆ ಇದು ಸ್ಟೇನ್ಲೆಸ್ ಸ್ಟೀಲ್. ಕನೆಕ್ಷನ್ ಕೊಟ್ಕೊಂಡಿದ್ಮೇಲೆ ಜಸ್ಟ್ ಆನ್ ಮಾಡಿ ಮೆಷಿನ್ ಓಡ್ತಾನೆ ಇರುತ್ತೆ ಅಷ್ಟೇ. ಜಸ್ಟ್ ಮಿಕ್ಸಿ ಗ್ರೈಂಡರ್ ಹೆಂಗೆ ಯೂಸ್ ಮಾಡ್ತೀರಾ ಮನೆಯಲ್ಲಿ, ಸೇಮ್ ಕಾನ್ಸೆಪ್ಟ್. ಇದಕ್ಕೆ ಏನು ಟ್ರೈನಿಂಗ್ ಓದ್ಕೋಬೇಕಂತಲ್ಲ. ನಮ್ಮ ಮೆಷಿನ್ ಸಿಂಗಲ್ ಫೇಸ್ ಅಲ್ಲಿ ನಡೆಯುತ್ತೆ ಮತ್ತೆ 3 ಫೇಸ್ ಅಲ್ಲಿ ನಡೆಯುತ್ತೆ. ಸರ್, ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಸರ್? ಇವತ್ತು ವಿಡಿಯೋದಲ್ಲಿ ಗಾಣದ ಎಣ್ಣೆ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ ಸರ್. ನಮ್ಮ ವೀಕ್ಷಕರಿಗೆ ಹಾಗಾದ್ರೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ. ನಿಮ್ಮ ಕಂಪನಿ ಎಷ್ಟು ವರ್ಷದಿಂದ ಇದೆ ಅಂತ ತಿಳಿಸ್ಕೊಡಿ. ಹಾಗೆ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮ್ಮ ಕಂಪನಿ ಬಂದು ದೇವಿ ಇಂಡಸ್ಟ್ರಿ, ಕೊಯಂಬತ್ತೂರು, ತಮಿಳುನಾಡು. ನಮ್ಮ ಕಂಪನಿ ನಿಯರ್ಲಿ 38-40 ವರ್ಷ ಮಾರ್ಕೆಟ್ ಅಲ್ಲಿ ಇದ್ದೀವಿ. ನಮ್ಮ ಕಂಪನಿ ಕೊಯಂಬತ್ತೂರಲ್ಲಿ ಮೇನ್ ಲೊಕೇಶನ್ ಅಲ್ಲೇ ಇದೆ. ಅಥವಾ ರೈಲ್ವೆ ಸ್ಟೇಷನ್ ಇಂದ 5 ಕಿಲೋಮೀಟರ್, ಬಸ್ ಸ್ಟಾಪ್ ಇಂದ ಕೇವಲ 2 ಕಿಲೋಮೀಟರ್. ನಮ್ಮ ಹತ್ರ ಎಲ್ಲಾ ತರ ಎಣ್ಣೆ ಮಾಡುವಂತ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ವಿತ್ ಎಕ್ಸ್ಪೋರ್ಟ್ ಕ್ವಾಲಿಟಿನಲ್ಲಿ ಕೊಡ್ತಾ ಇದೀವಿ ಎಲ್ಲಾ ಮಿಷಿನ್ ಅಲ್ಲಿ. ಓಕೆ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿಯಲ್ಲಿರುವ ವೆರೈಟಿ ಮಿಷನರೀಸ್ಗಳು ಏನೇನು, ಯಾವ ಮಾಡಲ್ ಅಲ್ಲಿ ಸಿಗುತ್ತೆ, ಎಷ್ಟು ಕೆಜಿ ಮಿಷನರೀಸ್ಗಳು ಸಿಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡಿ ಸರ್. ಇದು ಬಂದು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಮರದ ಗಾಣ ವುಡ್ ಪ್ರೆಸ್ ಆಯಿಲ್ ಮೆಷಿನ್, ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಂತ 10 kg ಮೆಷಿನ್. 10 kg ಮೆಷಿನ್. ಇದರಲ್ಲಿ ಕಟ್ಟಿಗೆ ಇದೆ ನೋಡಿ. ಇಲ್ಲಿ ಫುಲ್ ವುಡ್ ಪ್ರೆಸ್ ಆಯಿಲ್ ಮೆಷಿನ್. ವುಡ್ ಪ್ರೆಸ್ ಆಯಿಲ್ ಅಂತ ಕೋಲ್ಡ್ ಪ್ರೆಸ್ ಆಯಿಲ್ ಮೆಷಿನ್. ಈಗ ಎಲ್ಲರೂ ಕೇಳ್ತಾರೆ ಕೋಲ್ಡ್ ಪ್ರೆಸ್ ಎಣ್ಣೆ ತಿನ್ನಬೇಕು, ನನಗೆ ಕೋಲ್ಡ್ ಪ್ರೆಸ್ ಆರೋಗ್ಯ ಒಳ್ಳೆ ಚೆನ್ನಾಗಿ ಸಿಕ್ಕುವಂತ ಎಣ್ಣೆ ಬೇಕಂತಾರೆ. ಅಂತವರಿಗೆ ಈ ಮಿಷಿನ್ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್. ಇದು 10 kg ಕೆಪಾಸಿಟಿ. ನೆಕ್ಸ್ಟ್ ಕೆಪಾಸಿಟಿ ಅಂದ್ರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ತೀರಲ್ಲ, ಇದು ನೆಕ್ಸ್ಟ್ ಕೆಪಾಸಿಟಿ. ಇದು ಬಂದು 20 kg ಕೆಪಾಸಿಟಿ. 20 kg 20 kg ಕೆಪಾಸಿಟಿ. ಇದು ಆಗೋ ನಂತರ 30 kg ನಮ್ಮ ಹತ್ರ ಸಿಗುತ್ತೆ. 30 kg ರೆಡಿ ಮಾಡಿಟ್ಟು ಅದನ್ನು ಸಿಗುತ್ತೆ ನಿಮ್ಗೆ. ಇದು ಕೂಡ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್. ಇದರಲ್ಲಿ 20 kg ಆಗ್ಬೋದು. ಈ ಎಣ್ಣೆ ಬಂದು ಸೇಮ್ ಕಂಪ್ಲೀಟ್ ಕೋಲ್ಡ್ ಪ್ರೆಸ್ ಆಯಿಲ್ ಮೆಷಿನ್. ಇಲ್ಲ ನನಗೆ SS ಬೇಕಾಗಿಲ್ಲ, ಹಾಫ್ SS ಸ್ಟೇನ್ಲೆಸ್ ಸ್ಟೀಲ್ ಬೇಕು ಕೊಡಿ ಅಂದ್ರೆ ಅಂತವ್ರಿಗೆ ಇದೊಂದು ಆಪ್ಷನ್ ಇದೆ. ಈ ಮೆಷಿನ್ ನಮ್ಮ ಹತ್ರ ಸಿಗುತ್ತೆ. ಮೈಲ್ಡ್ ಸ್ಟೀಲ್ ಅಂತಾರೆ, ಈ ಮೆಷಿನ್ ನಮ್ಮ ಹತ್ರ ಸಿಗುತ್ತೆ. ಸರ್, ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಏನ್ ಬರುತ್ತೆ ಸರ್? ನೋಡಿ, ಇಲ್ಲೇ ನೀವೇ ನೋಡ್ತಾ ಇದ್ದೀರಾ. ಹೌದು, ಇದು ಮೈಲ್ಡ್ ಸ್ಟೀಲ್ MS. ಇದು ಪೂರ್ತಿ SS. ಓಕೆ, ಪೂರ್ತಿ SS ಇರುವಂತೆ ಇರೋದು. ಇದು ಫುಲ್ ಕಂಪ್ಲೀಟ್ಲಿ ರಸ್ಟ್ ಫ್ರೀ. ತುಕ್ಕು ಅಂತ ಹಿಡಿಯೋದೇ ಇಲ್ಲ. ಇದರಲ್ಲಿ ತುಕ್ಕಂತೂ ಹಿಡಿಯೋದೇ ಇಲ್ಲ. ಓಕೆ, ಪೂರ್ತಿ SS ಹೋಗುವಂತ ಇನ್ನೂ ಬೆಸ್ಟ್ ಇರುತ್ತೆ. ಅಂದ್ರೆ ಇದು ತುಕ್ಕು ಹಿಡಿಯಲ್ಲ, ಆದ್ರೂ ಬೆಸ್ಟ್ ನೀವೇನೋ ಸಜೆಷನ್ ಮಾಡ್ತೀರಾ ಅಂದ್ರೆ ಪೂರ್ತಿ ಹೋದ್ರೆ ಬೆಸ್ಟ್ ಇರುತ್ತೆ ಅಂತ. ಯಾವುದೇ ಆದ್ರೂ ಕೂಡ ಅಪ್ಗ್ರೇಡೆಡ್ ಮಾಡೆಲ್ ಬೇಕಂತೀವಿ. ಇದರಲ್ಲಿ ಒಳ್ಳೆ ಫ್ಯೂಚರ್ ಇರೋದು, ಒಳ್ಳೆ ಶುದ್ಧವಾಗಿ ಎಣ್ಣೆ ಕೊಡುವಂತ ಮಿಷಿನ್ ಇದನ್ನೇ ತಗೊಳ್ಳಿ ಅಂತೀವಿ. ಅದಕ್ಕೆ ರೇಟ್ ಏನು ಪ್ರಾಬ್ಲಮ್, ಜಸ್ಟ್ ದೊಡ್ಡದಾಗಿ ಡಿಫರೆನ್ಸ್ ಬರೋದಿಲ್ಲ. ಇದು ಕಂಪ್ಲೀಟ್ಲಿ ಝೀರೋ ರಸ್ಟ್ ಫ್ರೀ ಮಿಷಿನ್. ಇದು ರಸ್ಟ್ ಏನು ಆಗೋದೇ ಇಲ್ಲ, ಆಗೋದೇ ಇಲ್ಲ. ನಿಮ್ಗೆ ರಸ್ಟ್ ಆಗಲ್ಲ ಅಂದ್ರೆ ಎಣ್ಣೆ ಕ್ವಾಲಿಟಿ ನೀಟಾಗಿ ಬರುತ್ತೆ ನಿಮ್ಗೊಂದು. ಮತ್ತೆ ಎಣ್ಣೆ ಕಲರ್ ನೀಟಾಗಿ ಬರುತ್ತೆ. ಎಣ್ಣೆ ಫ್ಲೇವರ್ ನೀಟಾಗಿ ಚೆನ್ನಾಗಿರುತ್ತೆ. ಫ್ಲೇವರ್ ಎಣ್ಣೆ ಕಾಣಕ್ಕೆ ನ್ಯಾಚುರಲ್ ಆಗಿರುತ್ತೆ. ಮತ್ತೆ ಎಣ್ಣೆ ತಗೊಂಡೋಗಿ ನಾವು ಇಡ್ತಾ ಇರ್ತೀವಿ. ಲಾಂಗ್ ತುಂಬಾ ದಿವಸ ಎಣ್ಣೆ ಸ್ಟೋರೇಜ್ ಮಾಡಬಹುದು. ಯಾಕೆ SS ಸ್ಟೇನ್ಲೆಸ್ ಸ್ಟೀಲ್ ಮೆಷಿನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಾವು ಹೆಂಗೆ ಆದ್ರೂ ಕೂಡ ಈ ಮರದ ಗಾಣದಲ್ಲಿ ಸ್ವಲ್ಪ ನೀರ್ ಹಾಕಿ ಎಣ್ಣೆ ತೆಗಿಬೇಕು. ನೀರ್ ಹಾಕುವಂತ ಐರನ್ ಕಂಟೆಂಟ್ ಏನಿದ್ರೆ ಖಂಡಿತವಾಗ್ಲೂ ದುಗ್ಗಿ ಹಿಡಿತೆ. ಅದು ಆಯಿಲ್ ಅಲ್ಲಿ ಕನೆಕ್ಟ್ ಆಗಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಸ್ಟೇನ್ಲೆಸ್ ಸ್ಟೀಲ್ ಹೋಗಿದ್ರೆ ನೀವು ಎಷ್ಟೇ ನೀರು ಹಾಕಿರೋ ಅದನ್ನು 3-0 ಫುಡ್ ಗ್ರೇಡ್ ಸ್ಟೈಲ್. 3-0 ಫುಡ್ ಗ್ರೇಡ್ ಸ್ಟೀಲ್ ನಾವು ಮಾಡುವಂತ ಪೂರ್ತಿ ಮೆಷಿನ್. ಇದೆಲ್ಲ ಕಂಪ್ಲೀಟ್ ಆಗಿ ರಸ್ಟೇ ಹಿಡಿಯೋದೇ ಇಲ್ಲ. ನೀವು ಎಷ್ಟು ನೀರು ಹಾಕಿ ಏನ್ ಮಾಡಿ ಏನೋದಿಲ್ಲ. ನೀರು ಹಾಕಿ ವಾಶ್ ಕೂಡ ಮಾಡ್ಬೋದು ನಮ್ಮ ಮೆಷಿನ್, ಏನ್ ತೊಂದರೆಗೆ ಆಗಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಮೆಷಿನ್ ಅನ್ನೋದು ದೇವಿನ ಸಿಗ್ನೇಚರ್ ಮೆಷಿನ್. ಇದು ಮರದ ಗಾಣ ಮಾತ್ರ ನಾವು ಸ್ಟೇನ್ಲೆಸ್ ಸ್ಟೀಲ್ ಕೊಡಲ್ಲ. ರೋಟ್ರಿ ಅಂತ ಇನ್ನೊಂದು ಮೆಷಿನ್ ಇರುತ್ತೆ, ಬನ್ನಿ ಅದನ್ನೇ ತೋರಿಸ್ತೀನಿ. ಅದು ಕೂಡ ನಮ್ಮ ಹತ್ರ ಕಂಪ್ಲೀಟ್ 304 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಖಂಡಿತವಾಗ್ಲೂ ಸಿಗುತ್ತೆ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇದನ್ನೇ ಮಿಷಿನ್. ಇದು ಬಂದು ರೋಟ್ರಿ ಅಂತಾರೆ. ರೋಟ್ರಿ, ಹೌದು. ಒರಲು ಒಣಕೆ 2 SSL ಬರುತ್ತೆ ನೋಡಿ. 2 SSL, ಹೌದು. ಬೇರೆ ಕಂಪನಿ ಯಾರು ಮಾಡೋದಿಲ್ಲ. ಇದು ನಾನು ಚಾಲೆಂಜ್ ಆಗಿ ಕೊಡ್ತೇನೆ. ನಾನು
ನಮ್ಮ ಕಂಪನಿ ಮಾತ್ರ ಮಾಡ್ತೇವೆ. ಪ್ರತಿಯೊಂದು ಒರಲು ಒಣಕೆ ಇದು ಸ್ಟೇನ್ಲೆಸ್ ಸ್ಟೀಲು. ಹೌದು, ಇದು ಪೂರ್ತಿ ಮಿಷಿನ್. ಇದು ಬಂದು 30 kg ಕೆಪಾಸಿಟಿ ಮಿಷಿನ್. 30 kg ಕೆಪಾಸಿಟಿ ಮಿಷಿನ್. ಇದಲ್ಲೇ ದೊಡ್ಡದು ಬೇಕಾದ್ರೆ ಇಲ್ಲ 50 kg ಕೆಪಾಸಿಟಿ ಮಿಷಿನ್ ಇದೆ ನೋಡಿ. ಓಕೆ, 50 kg ಕೂಡ 1 ಸಿಗುತ್ತೆ. ಅವರ್ 50 kg ಮಾಡಬಹುದು. ಒಂದು ದಿನಕ್ಕೆ ಮಿನಿಮಮ್ 300 ರಿಂದ 350 ಲೀಟರ್ ಎಣ್ಣೆ ತೆಗಿಬಹುದು ಈ ಒಂದು ಮಿಷಿನ್ ಇಂದ. ಒಂದು ದಿನಕ್ಕೆ 350 ಇಂದ 400 ಲೀಟರ್ ಆಯಿಲ್ ಆರಾಮ ತೆಗಿಬಹುದು. ಒಂದು ಸೀಡ್ಸ್ ಮಾತ್ರ ಇಲ್ಲ, ಮಲ್ಟಿ ಸೀಡ್ಸ್. ನೀವು ಶೇಂಗಾ ಇಟ್ಕೋಬಹುದು, ಕೊಬ್ಬರಿ ಇಟ್ಕೋಬಹುದು, ಎಳ್ಳು ಇಟ್ಕೋಬಹುದು, ಸಾಸಿವೆ ಇಟ್ಕೋಬಹುದು, ಮಸ್ಟರ್ಡ್ ಯಾವುದು ಬೇಕಾದ್ರೆ ಪ್ರತಿಯೊಂದನ್ನು ಒಂದೇ ಮಿಷಿನ್ ಮಾಡಬಹುದು. ಒನ್ ಮಿಷಿನ್ ಮಲ್ಟಿಪಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಒಂದೇ ಮಿಷಿನ್ ಅಲ್ಲಿ. ಹೌದು, ಇದು ಕೂಡ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್. ಓಕೆ, ನಮ್ಮ ಹತ್ರ ಇದು ಪೂರ್ತಿ ಸ್ಟೇನ್ಲೆಸ್. ರೋಟರಿ ಕೂಡ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಸಿಗುತ್ತೆ. ಇದು ಬಿಟ್ಟರೆ ಇದಲ್ಲೇ ತಯಾರು ಮಾಡುವಂತ ಎಣ್ಣೆನೆ ಫಿಲ್ಟರ್ ಮಾಡುವಂತ ಫಿಲ್ಟರ್ ಮಿಷಿನ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಓಕೆ, ಫಿಲ್ಟರ್ ಮಿಷಿನ್ ಕೂಡ ಸಿಗುತ್ತೆ. ಹೌದು, ಇದೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನ್ ಬೇಕೋ ಎಣ್ಣೆಗಾಗಿರೋದು ಪ್ರತಿಯೊಂದು ಕೂಡ ಎಲ್ಲ ಪ್ರತಿಯೊಂದು ಮಿಷನರಿ ಕೂಡ ನಿಮ್ಮಲ್ಲಿ ಸಿಗುತ್ತೆ. ನೀವೇ ಓನ್ ಮ್ಯಾನುಫ್ಯಾಕ್ಚರ್ ಕೂಡ ನೀವೇ. ಹೌದು, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ನೋಡ್ತಾ ಇಷ್ಟು ದೊಡ್ಡ ಫ್ಯಾಕ್ಟರಿ ನೋಡ್ತಾ ಇದೀರಲ್ಲ, ಹೌದು. ಇದೆಲ್ಲ ತಯಾರು ಮಾಡುವಂತ ಎಣ್ಣೆನೆ ಫಿಲ್ಟರ್ ಮಾಡ್ಕೊಡೋದು. ಇದು ಬಂದು ಫ್ಯಾಕ್ಟರಿ ಲೆವೆಲ್ ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ಮಿಷಿನ್ ದೊಡ್ಡದಾಗಿ ಕೆಪಾಸಿಟಿ ಜಾಸ್ತಿ ಬೇಕು ಅನ್ನೋರಿಗೆ 10, 20, 30, 50. ಈಗ ಆಯಿಲ್ ಫಿಲ್ಟರ್ ಬಗ್ಗೆ ತಿಳಿಸ್ಕೊಡ್ರಿ ಸರ್. ಆಯಿಲ್ ಫಿಲ್ಟರ್ ಮಿಷನರಿ ನಿಮ್ಮ ಕಂಪನಿಯಲ್ಲಿ ಸಿಗುತ್ತಾ ಸರ್? ಖಂಡಿತವಾಗ್ಲು ನೋಡಿ, ಅದ್ರಲ್ಲಿ ಏನೇನು ಎಣ್ಣೆ ತೆಗಿತೀರೋ ಆ ಎಣ್ಣೆ ಇದೆಲ್ಲ ಫಿಲ್ಟರ್ ಮಾಡ್ಕೋಬಹುದು. ನೋಡಿ, ಸೈಜ್ ವೈಸ್ ಬರುತ್ತೆ. 7 ಪ್ಲೇಟ್, 5 ಪ್ಲೇಟ್, 10 ಪ್ಲೇಟ್, 18 ಪ್ಲೇಟ್, ಅದ್ರ ಎಲ್ಲ ವೆರೈಟಿಲಿ ಇಷ್ಟೊಂದು ಆಯಿಲ್ ಫಿಲ್ಟರ್ ರೆಡಿ ಆಗಿರುತ್ತೆ. ಅದ್ರಲ್ಲಿ ತಯಾರು ಮಾಡುವಂತ ಎಣ್ಣೆನೆ ಇದೆಲ್ಲ ನೀಟಾಗಿ ನೀವು ಫಿಲ್ಟರ್ ಮಾಡ್ಕೋಬಹುದು. ಆಯಿಲ್ ಫಿಲ್ಟರ್ ನಮ್ಮ ಹತ್ರ ಇದೆ. ಅದು ಬಿಟ್ಟರೆ ನಮ್ಮ ಹತ್ರ ಹಿಟ್ಟಿನ ಗಿರಣಿ ಮಿಷಿನ್ ಬೇಕಾ ಅನ್ನೋದ್ರಿಗೂ, ಮಸಾಲ ಪುಡಿ ಮಾಡೋರಿಗೆ, ಖಾರ ಪುಡಿ ಮಾಡೋರಿಗೆ ಈ ಮಿಷಿನ್ ಕೂಡ ನಮ್ಮ ಹತ್ರ ರೆಡಿ ಮಾಡಿಟ್ಟಿದ್ದೀವಿ. ನೋಡಿ, ಇದರಲ್ಲಿ ದೋಸೆ ಹಿಟ್ಟು ಮಾಡೋದು, ಇಡ್ಲಿ ಹಿಟ್ಟು ಮಾಡೋದು ಮಿಷಿನ್ ಕೂಡ ನಮ್ಮ ಹತ್ರ ಇದೆ. ಖಾರ ಪುಡಿ ಮಾಡುವಂತ ಮಿಷಿನ್ ನಮ್ಮ ಹತ್ರ ಇದೆ. ಇದು ಬಂದು ಆಯಿಲ್ ಕೇಕ್ ಬರುತ್ತಲ್ಲ, ಎಣ್ಣೆ ಇಂಡಿ ಬರುತ್ತೆ, ಇಂಡಿನ ಪುಡಿ ಮಾಡುವಂತ ಮಿಷಿನ್ ಇಲ್ಲಿ ಇದೆ ನೋಡಿ. ಇದು ಕೂಡ ಸುಮಾರು 1 ಅವರ್ಗೆ 400 kg ಅಷ್ಟು ಪುಡಿ ಮಾಡಬಹುದು. ಇದು ಬಿಟ್ಟರೆ ಮಾತ್ರ ಬಲ್ಕ್ ಲೆವೆಲ್ ಅಲ್ಲಿ ಶೇಂಗಾ ಸಿಪ್ಪೆ ತೆಗೆಯುವಂತ ಮಿಷಿನ್ ತೋರಿಸಿ ನೋಡಿ. ಇದು ನೋಡಿ, ಇದೆಲ್ಲ ಶೇಂಗಾ ಸಿಪ್ಪೆ ತೆಗೆಯುವಂತ ಮಿಷಿನ್. ಇದು 1 ಅವರ್ಗೆ 300 kg, 400 kg, 500 kg ಆತರ ಎಲ್ಲ ವೆರೈಟಿ ಮಿಷಿನ್ ಶೇಂಗಾ ಸಿಪ್ಪೆ ತೆಗೆಯೋ ಮಿಷಿನ್ ಇರುತ್ತೆ. ಅಗ್ರಿಕಲ್ಚರ್ ಸಂಬಂಧವಾಗಿರುವಂತ ಪ್ರತಿಯೊಂದು ಮಿಷಿನ್ ನಮ್ಮ ಹತ್ರ ಸಿಗುತ್ತೆ ಸರ್. ನೆಕ್ಸ್ಟ್ ನಾವು 100 kg ಮಾಡುವಂತ ಎಕ್ಸ್ಪೆಲ್ಲರ್ ಮಿಷಿನ್ ಕೂಡ ಇದೆ. ಬನ್ನಿ ತೋರಿಸ್ತೀನಿ ನೋಡಿ. ಇಷ್ಟೊಂದು ಮಿಷಿನ್ ಎಕ್ಸ್ಪೆಲ್ಲರ್. ಇದು ಎಕ್ಸ್ಪೆಲ್ಲರ್ ಅಂದ್ರೆ ಈಗ ಗುಲ್ಬರ್ಗ, ಯಾದಗಿರಿ ಕಡೆಲ್ಲ ಕುಶಿಬಿ, ಸೂರ್ಯಪಾನ ಮಾಡಕ್ಕೆ ಈ ಮಿಷಿನ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ಮಿಷಿನ್ ಕೂಡ ನಮ್ಮ ಹತ್ರ ಸ್ಟಾಕ್ ಸಿಕ್ಕಿದೆ. ಬೇರೆ ಮರದುಗಾನ, ರೋಟರಿ ಮಾತ್ರ ಇಲ್ಲ, ಎಕ್ಸ್ಪೆಲ್ಲರ್ ಕೂಡ ನಮ್ಮ ಹತ್ರ ಸ್ಟಾಕ್ ಸಿಕ್ಕಿದೆ. ಎಕ್ಸ್ಪೆಲ್ಲರ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ, ನಾವು ರೆಡಿ ಮಾಡಿ ಕೊಡ್ತಾ ಇರ್ತೀವಿ. ಇದನ್ನ ನೋಡಿ, ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಕ್ರೋಮ್ ಫಿನಿಶ್ ಅಂತ ಕಸ್ಟಮೈಸ್ ಆರ್ಡರ್. ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದೆ ಕಸ್ಟಮೈಸ್ ಕೂಡ ಮಾಡ್ತೀವಿ ಅಂತ. ನೋಡಿ, ನೀವು ಹೆಂಗಿರುತ್ತೆ ನೋಡಿ ಮಿಷಿನ್. ಕಂಪ್ಲೀಟ್ಲಿ ಪೇಂಟ್ ಎಂತದ್ದು ಇಲ್ಲ ಇದರಲ್ಲಿ, ನ್ಯಾಚುರಲ್ ಆಗಿ ಹಂಗೆ ಇರುತ್ತೆ. ಈ ತರ ಕಸ್ಟಮೈಸ್ ಬೇಕಾದ್ರೆ ಮಿಷಿನ್ ರೆಡಿ ಮಾಡಿದ್ರೆ ನಮ್ಮ ಹತ್ರ ರೆಡಿಲಿ ಅವೈಲೇಬಲ್ ಇರುತ್ತೆ. ಓಕೆ, ರೆಡಿ ಕೂಡ ಇರುತ್ತೆ. ಈಗ ಕಸ್ಟಮರ್ ಕಾಲ್ ಮಾಡಿ ನನಗೆ ಎಷ್ಟು kg ಬೇಕು, ಈ ತರ ಕಲರ್ ಅಲ್ಲಿ ಬೇಕು, ಈ ತರ ನನ್ನ ಕಂಪ್ನಿ ನೇಮ್ ಅಲ್ಲೇ ಬೇಕು, ಕಸ್ಟಮೈಸೇಷನ್ ಬೇಕು ಅಂದ್ರೆ ಇಷ್ಟೇ kg ಬೇಕಂದ್ರೆ ಏನ್ ಬೇಕಾದ್ರೂ ಕಸ್ಟಮೈಸೇಷನ್ ಮಾಡ್ಕೊಡ್ತೀರಾ? ಖಂಡಿತವಾಗ್ಲು. ಈಗ ನೋಡಿ, ಇಷ್ಟೊಂದು ಮಿಷಿನ್ ರೆಡಿ ಆಗಿರುತ್ತೆ. ನಮ್ಮ ಕಸ್ಟಮರ್ ಏನ್ ಮಾಡ್ತಾರೆ, ಕಾಲ್ ಮಾಡಿದ್ರೆ ಪೇಮೆಂಟ್ ಆಗ್ತಾರೆ, ಅವತ್ತೇ ಡಿಸ್ಪ್ಯಾಚ್ ಕೊಟ್ಬಿಡ್ತೀವಿ. ಈಗ ಆರ್ಡರ್ ಕೊಟ್ಬಿಟ್ಟು 1 ವಾರ ವೇಟ್ ಮಾಡಬೇಕು, 10 ಡೇಸ್ ವೇಟ್ ಮಾಡಬೇಕಂತ ಸೀನೇ ಇಲ್ಲ. ನಮ್ಮ ಕಂಪನಿಯಲ್ಲಿ ನೀವು ಬೆಳಗ್ಗೆ ಆರ್ಡರ್ ಕೊಟ್ಟು ಸಂಜೆ ಈವ್ನಿಂಗ್ ಸೇಮ್ ಡೇ ಡಿಸ್ಪ್ಯಾಚ್ ಕೊಟ್ಬಿಡ್ತೀವಿ. ಯಾವಾಗಲೂ ಮಿನಿಮಮ್ 40 to 50 ಮಿಷಿನ್ ರೆಡಿಲಿ ಸ್ಟಾಕ್ ಇರುತ್ತೆ. ರೆಡಿ ಸ್ಟಾಕ್ ಇರುತ್ತೆ. 40 ರಿಂದ 50 ಮಿಷನರಿಗಳು ರೆಡಿ ಮ್ಯಾನುಫ್ಯಾಕ್ಚರ್ ರೆಡಿ ಆಗ್ತಾನೆ ಇರುತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ, ಡಿಸ್ಪ್ಯಾಚ್ ಕೊಡ್ತಾನೆ ಇರುತ್ತೆ ಕಸ್ಟಮರ್ಗೆ. ಓಕೆ ಸರ್, ಈಗ ಎಕ್ಸಾಂಪಲ್ ಒಂದು 20 kg ಗಾಣದ ಎಣ್ಣೆಲಿ ಒಂದು 20 kg ಶೇಂಗಾ ಬೀಜ ಹಾಕಿದ್ವಿ, ಎಷ್ಟು ಲೀಟರ್ ನಮಗೆ ಎಣ್ಣೆ ಸಿಗುತ್ತೆ ಸರ್ ಅದರಲ್ಲಿ? ಒಳ್ಳೆ ಕ್ವಶನ್. ಈಗ ಶೇಂಗಾ ಬೀಜ ಹಾಕಿದ್ರೆ ಈಗ ನಾವು ಗಾಡಿ ತಗೊಳ್ತೀವಿ, ಏನ್ ನೋಡ್ತೀವಿ, ಮೇಯ್ನು ಮೈಲೇಜ್ ಬೇಕಂತೀವಿ. ಸೇಮ್ ಮಾತ್ರ ಎಣ್ಣೆ ತಗೊಳ್ಳೋದ ಮೇಲೆ ನಮ್ಮ ದೇವಿ ಇಂಡಸ್ಟ್ರಿ ಮಿಷಿನ್ ಅಲ್ಲಿ ಬೇರೆ ಕಂಪನಿ ಕಂಪೇರ್ ಮಾಡುವಂತೆ ಮಿನಿಮಮ್ 5% ಆಯಿಲ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಮ್ದು ಓನ್ ಡಿಸೈನ್ ಇರುತ್ತೆ. ಡೆಪ್ತ್ ಆಗಿ ನಾವು ನಿಯರ್ಲಿ 40 years ಮಾರ್ಕೆಟ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಇದೀವಿ ನಾವು. ಈಗ ಒಂದು ವಿಷಯನ ಚೆಕ್ ಮಾಡಿ ಅದು ಫೈನಲೈಸ್ ಮಾಡಿ ಬೆಸ್ಟ್ ತಂದಿಟ್ಟಿದ್ದೀವಿ. ಅದರಿಂದ ನಮ್ಮ ಮಿಷನ್ ಔಟ್ಪುಟ್ ನಿಮಗೆ ಮಿನಿಮಮ್ 5% ಎಕ್ಸ್ಟ್ರಾ ಇರುತ್ತೆ ಬೇರೆ ಕಂಪನಿ ಕಡೆಯಿಂದ. ಔಟ್ಪುಟ್ ಮಾತ್ರ ಎಲ್ಲ, ಪ್ರೈಸ್ ಕೂಡ ಇವರು ಫುಲ್ಲಿ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್ ಕೊಡ್ತಾರೆ. ಏನ್ ಪ್ರೈಸ್ ಕೊಡಬಹುದು ಅಂತ ಎಲ್ಲರಿಗೂ ಡೌಟ್ ಬಂದಿರುತ್ತೆ. ಖಂಡಿತವಾಗ್ಲು ಬೇರೆ ಕಂಪನಿಯವರು MS ಮಿಷಿನ್ ಏನ್ ಕಾಸ್ಟ್ ಕೊಡ್ತಾರೆ ಆ ಮಿಷಿನ್ ನಾವು SS ಮಿಷಿನ್ ಆ ಪ್ರೈಸ್ ಅಲ್ಲಿ ಕೊಡ್ತೀವಿ. ಯಾಕೆ ಅಂದ್ರೆ ನಮ್ದೇ ಅಲ್ಲಿ ಓನ್ ಮ್ಯಾನುಫ್ಯಾಕ್ಚರ್ ನಡೀತಾ ಇದೆ ನೋಡಿ. ನಾವೇ ತಯಾರು ಮಾಡ್ತೀವಿ. ಯಾವುದೇ ಮೆಟೀರಿಯಲ್ ನಾವು ಬೇರೆಯವ್ರ ಕಡೆಯಿಂದ ಕೊಂಡ್ಕೊಂಡು ಬರೋದೇ ಇಲ್ಲ. ಬೇರೆಯವ್ರ ಹತ್ರ ತಗೊಂಡು ಬಂದು ನಮ್ಮ ಮಾರ್ಜಿನ್ ನಾವು ಸೇಲ್ ಮಾಡೋದಂತಲ್ಲ. A to Z ಪಿನ್ ಟು ಪಿನ್ ಪ್ರತಿಯೊಂದು ಇಲ್ಲಿ ಲೈವ್ ಆಗಿ ರೆಡಿ ಮಾಡ್ತೀವಿ. ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ವಿತ್ ಎಕ್ಸ್ಪೋರ್ಟ್ ಕ್ವಾಲಿಟಿ ನಾವು ಸಪ್ಲೈ ಮಾಡ್ತೀವಿ ಪ್ರತಿಯೊಂದು ಕಸ್ಟಮರ್ಗೂ. ನಮ್ಮ ಕಸ್ಟಮರ್ ನಾವು ಇಂಡಿಯಾ ಮಾತ್ರ ಸಪ್ಲೈ ಮಾಡ್ತಾ ಇಲ್ಲ, ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ. ವರ್ಲ್ಡ್ ವೈಡ್ ದೇವಿ ಮಿಷಿನ್ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಬಿಕಾಸ್ ಆಫ್ ಕ್ವಾಲಿಟಿ. ಈಗ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಫುಡ್ ಗ್ರೇಡ್ ಬೇಕು. ನಾನ್ ಫುಡ್ ಗ್ರೇಡ್ ಮಿಷಿನ್ ಎಕ್ಸ್ಪೋರ್ಟ್ ಮಾಡಕ್ ಆಗೋದೇ ಇಲ್ಲ. ಎಕ್ಸ್ಪೋರ್ಟ್ ಬೇಕನ್ನೋದು ಕಸ್ಟಮರ್ ಡೈರೆಕ್ಟ್ ಆಗಿ ದೇವಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ದು ಫಾರ್ ಎಕ್ಸಾಂಪಲ್ ನಿಮ್ಮ ಕರ್ನಾಟಕದಲ್ಲಿ ನಮ್ಮ ಲಕ್ಕಿ ಕಸ್ಟಮರ್ಸ್
ಎಷ್ಟೋ ಮಹಿಳೆಯರಿದ್ದಾರೆ, ತುಂಬಾ ಹ್ಯಾಪಿಯೆಸ್ಟ್ ಕಸ್ಟಮರ್ ಕರ್ನಾಟಕದಲ್ಲಿ ಸಾವಿರಾರು ಕಸ್ಟಮರ್ಗಳಿದ್ದಾರೆ. ಅವ್ರು ಇದು ಮಹಿಳೆಯರು ಯೂಸ್ ಮಾಡೋಕಂತ ಏನು ನೋಡಿ, ಹೈಟ್ ನೋಡ್ತಾ ಇದ್ರೆ ಇಷ್ಟೇ ಇರುತ್ತೆ. ಹೌದು. ನಾರ್ಮಲ್ ಮಿಷಿನ್ಗಳು ಹೈಟ್ ಇರುತ್ತೆ, ಸ್ಟೆಪ್ಸ್ ಇಟ್ಕೋಬೇಕು, ಏನೇನೋ ಇಟ್ಕೋಬೇಕು ಅಂತ ಏನು ಬೇಕಾಗಿಲ್ಲ. ನೀಟಾಗಿ ಅವರು ಮಹಿಳೆಯರು ಆರಾಮ್ ಯೂಸ್ ಮಾಡ್ಬೋದು. ಹೌಸ್ ವೈಫ್ ಆಗಿರಲಿ, ರಿಟೈರ್ಡ್ ಪರ್ಸನ್ ಆಗಿರಲಿ, ಕೆಲವೊಬ್ರು ಸ್ವಲ್ಪ ಫ್ರೀ ಇರುತ್ತೆ ಏನೋ ಮಾಡ್ಕೋಬೇಕನ್ನೋರ್ಗೆ ಆ ಮಿಷಿನ್ ಕೂಡ ಇರುತ್ತೆ. ಅದು ಆಲ್ರೆಡಿ ಔಟ್ಪುಟ್ ಬಗ್ಗೆ ಕೇಳ್ತಾ ಇದ್ರೆ ನೀವು, ಶೇಂಗಾ ಫಾರ್ ಎಕ್ಸಾಂಪಲ್ 20 kg ಶೇಂಗಾ ಹಾಕಿದ್ರೆ ನಿಮ್ಗೆ 50% ಔಟ್ಪುಟ್ ಸಿಕ್ಕುತ್ತೆ. ನಿಮ್ದು ಒಳ್ಳೆ ಕ್ವಾಲಿಟಿ ಶೇಂಗಾ ಇದ್ಬಿಟ್ರೆ 50% ಔಟ್ಪುಟ್ ಸಿಕ್ಕುತ್ತೆ. ಕೊಬ್ಬರಿ ತಗೊಂಡ್ರೆ 60% ಇರುತ್ತೆ. ನಿಮ್ದು ಸಾಸಿವೆ ತಗೊಂಡ್ರೆ 30% ಸಿಗುತ್ತೆ. ಸೇಮ್ ಮಾತ್ರ ಒಂದು ಸೀಡ್ಸ್ಗೂ ಒಂದು ಔಟ್ಪುಟ್ ಇರುತ್ತೆ. ನಮ್ಮದು ಬೇರೆ ಕಂಪನಿ ನಾರ್ಮಲಿ ಕಂಪೇರ್ ಮಾಡಿದ್ರೆ ನಮ್ದು ಔಟ್ಪುಟ್ ನೀಟಾಗಿ ಬರುತ್ತೆ, ಒಂದು 5% ಹೆಚ್ಚಿಗಿರುತ್ತೆ. ಕಾರಣ ಏನಂತ ನೀವು ಕೇಳಿದ್ರೆ ನಾವು ಮಾಡುವಂಥ ಇಂಟೀರಿಯರ್ ಡಿಸೈನ್ ಅಷ್ಟೇ. ಈಗ ಗಾಡಿ ತಗೊಂಡು ಹೋಗೋದ್ಮೇಲೆ ಮೈಲೇಜ್ ಖಂಡಿತವಾಗ್ಲೂ ಚೆಕ್ ಮಾಡ್ತೀವಿ. ಅದೇ ಥರ ಒಳ್ಳೆ ಔಟ್ಪುಟ್ ಬೇಕು, ಒಳ್ಳೆ ಮಿಷಿನ್ ಬೇಕು ಅಂದರೆ ಖಂಡಿತವಾಗ್ಲೂ ದೇವಿ ಇಂಡಸ್ಟ್ರಿ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಸೌಂಡ್ ಫ್ರೀ ಇರುತ್ತೆ, ವೈಬ್ರೇಷನ್ ಇರಲ್ಲ, ಮತ್ತು ನೀವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಅಂದರೆ ಮೇನ್ ನಮ್ಮ ಮಿಷಿನ್ಗೆ ಫೌಂಡೇಶನ್ ಬೇಕಾಗಿಲ್ಲ. ಮತ್ತು ಇನ್ನೊಂದು ಬೆಸ್ಟ್ ಸಿಗ್ನೇಚರ್ ದೇವಿಯವರು ಕಂಪ್ಲೀಟ್ ಪೂರ್ತಿ SS 304 ಫುಡ್ ಗ್ರೇಡ್ ಸ್ಟೀಲ್ ಮೆಷಿನ್ ನಾವು ತಯಾರು ಮಾಡ್ತಾ ಇದ್ದೀವಿ. ಅದರಿಂದ ಸ್ಟ್ರಾಂಗ್ ಆಗಿ ದೇವಿಗೆ ಪರ್ಚೇಸ್ ಮಾಡಿ, ಒಳ್ಳೆ ಮೆಷಿನ್ ಪರ್ಚೇಸ್ ಮಾಡಿ ಅಂತ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಷ್ಟೇ. ಸರ್, ಈಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇಂಥ ಕ್ವಾಲಿಟಿ ಕೊಡ್ತೀರಾ ಅಂದ್ರ ಮೇಲೆ ಅಮೌಂಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಏನ್ ಪ್ರೈಸ್ ಅಲ್ಲೆಲ್ಲ ಕೊಡ್ತೀರಾ ಸರ್? ಅದನ್ನೇ ಈಗ ಬೇರೆ ಕಂಪನಿಯವರು MS ಮಿಷಿನ್ ಏನ್ ಕಾಸ್ಟ್ ಅಲ್ಲಿ ಕೊಡ್ತಾರೆ ಅದೇ ಕಾಸ್ಟ್ ಅಲ್ಲಿ ನಾವು SS ಮಿಷಿನ್ ಕೊಡ್ತೀವಿ. ಸ್ಟೇನ್ಲೆಸ್ ಸ್ಟೀಲ್ ಮಿಷಿನ್ MS ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸರ್, ಈಗ ನಮ್ಮ ವೀಕ್ಷಕರಿಗೆ ತುಂಬಾ ಜನಕ್ಕೆ ಡೌಟ್ ಏನಿರುತ್ತೆ ಅಂದ್ರೆ, ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇರೋರಿಗೆ ಯಾವ ರೀತಿ ಮಿಷಿನ್ ಆಪರೇಟ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಸರ್. ಈಗ ಹೊಸದಾಗಿ ಈ ಬಿಸ್ನೆಸ್ ಶುರು ಮಾಡೋರಿಗೆ ಮಿಷಿನ್ ಯಾವ ರೀತಿ ಆಪರೇಟ್ ಮಾಡಬೇಕು ಏನು ಅಂತ ಏನು ಗೊತ್ತಿರಲ್ಲ, ಚೂರು ನಾಲೆಜೇ ಇರಲ್ಲ. ಅಂಥವ್ರಿಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಮಿಷಿನ್ ಆಪರೇಟ್ ಮಾಡೋಕೆ ತುಂಬಾ ಕಷ್ಟ ಇರ್ಬೋದು ಏನು ಅಂತ. ಅಂಥವ್ರಿಗೆ ನಿಮ್ಮ ಕಂಪನಿ ಕಡೆಯಿಂದ ಟ್ರೈನಿಂಗ್ ಏನಾರು ಕೊಡ್ತೀರಾ ಸರ್, ಯಾವ ರೀತಿ ಮಿಷಿನ್ ಆಪರೇಟ್ ಮಾಡಬೇಕು ಅಂತ ಎಲ್ಲ? ಖಂಡಿತವಾಗ್ಲು. ಈಗ ನೋಡ್ತಾ ಇದ್ರಲ್ಲ ಮಿಷಿನ್, ಈ ಕಂಡೀಷನ್ ಮಿಷಿನ್ ನಾವು ಸಪ್ಲೈ ಮಾಡೋದು. ಓಕೆ. ಈಗ ಮೆಷಿನ್ ರಿಸೀವ್ ಮಾಡ್ತೀರಾ, ಜಸ್ಟ್ ಕನೆಕ್ಷನ್ ಕೊಡ್ತೀರಾ, 10 ನಿಮಿಷದಲ್ಲೇ ಮೆಷಿನ್ ರನ್ ಮಾಡಿಬಿಡ್ತೀರಾ. ಇಲ್ಲಿ ಒಂದು ಸ್ಟಾರ್ಟರ್ ಬಾಕ್ಸ್ ಅನ್ನೋದು ಇರುತ್ತೆ. ಕನೆಕ್ಷನ್ ಕೊಟ್ಕೊಂಡಿದ್ಮೇಲೆ ಜಸ್ಟ್ ಆನ್ ಮಾಡಿ ಮೆಷಿನ್ ಓಡ್ತಾನೆ ಇರುತ್ತೆ ಅಷ್ಟೇ. ಬೇರೆ ಒಂದು ಸ್ವಿಚಿಂಗ್ ಹೇಳಿದ್ರೆ ಸಾಕು, ಅಷ್ಟೇ ಆನು ಅಷ್ಟೇ. ಜಸ್ಟ್ ಆಫ್ ಮಾಡ್ತೀರಾ, ಆಫ್ ಆಗೋಯ್ತು. ಇದ್ರಲ್ಲಿ ಏನ್ ಟ್ರೈನಿಂಗ್ ಕೊಡ್ಲಿ? ಓಕೆ. ಫಸ್ಟ್ ಟೈಮ್ ನಿಮ್ಗೆ ಇರುತ್ತೆ ಡೌಟ್, ಜಸ್ಟ್ ಆಪರೇಟ್ ಮಾಡಿ ಆನ್ ಮಾಡ್ತೀರಾ, ಆನ್ ಆಫ್. ಜಸ್ಟ್ ಮಿಕ್ಸಿ ಗ್ರೈಂಡರ್ ಹೆಂಗೆ ಯೂಸ್ ಮಾಡ್ತೀರಾ ಮನೆಯಲ್ಲಿ, ಸೇಮ್ ಕಾನ್ಸೆಪ್ಟ್. ಇದಕ್ಕೆ ಏನು ಟ್ರೈನಿಂಗ್ ಓದ್ಕೋಬೇಕಂತಿಲ್ಲ, ಟ್ರೈನಿಂಗ್ ಕಳ್ಕೋಬೇಕಂತಿಲ್ಲ. ಬಟ್ ಇನ್ ಕೇಸ್ ಫರ್ದರ್ ಏನೋ ನಿಮ್ಗೆ ಇಲ್ಲ ನಮ್ಗೆ ಬೇಕು, ನಿಮ್ಮವ್ರು ಕಲಿಸ್ಕೊಡಿ ಅಂದ್ರೆ ಖಂಡಿತವಾಗಿ ನಮ್ಮ ಸರ್ವಿಸ್ ಪರ್ಸನ್ ನಿಮ್ಮ ಮನೆಗೆ ಬಂದು ಟ್ರೈನ್ ಮಾಡಿ ಕೊಡ್ತಾರೆ. ಓಕೆ. ಯಾವ್ದೇ ತರ ಇದಕ್ಕೆ ಎಜುಕೇಶನ್ ಬೇಕು, ಓದಿರ್ಬೇಕು ಅಂತ ಏನೋ ತಲೆ ಕೆಡಿಸ್ಕೊಳಂಗೆ ಇಲ್ಲ. ಏನ್ ಮಿಕ್ಸಿ ಒಂದು ಆಪರೇಟ್ ಹೆಂಗ್ ಮಾಡ್ತೀವೋ, ಆನು ಆಫ್ ಹೆಂಗ್ ಮಾಡ್ತೀವೋ ಅದೇ ರೀತಿ ಆನ್ ಆಫ್ ಮಾಡ್ಕೊಂಡು ಬಿಸ್ನೆಸ್ ನೇ ಶುರು ಮಾಡ್ಬೋದು. ಓಕೆ ಸರ್. ಸರ್, ಈ ಮಿಷಿನರಿ ಮನೆ ಕರೆಂಟ್ ಅಲ್ಲಿ ನಡೆಯುತ್ತಾ ಸರ್? ಒಳ್ಳೆ ಕ್ವಶನ್. ನಮ್ಮ ಮೆಷಿನು ಸಿಂಗಲ್ ಫೇಸಲ್ಲಿ ನಡೆಯುತ್ತೆ ಮತ್ತು 3 ಫೇಸಲ್ಲಿ ನಡೆಯುತ್ತೆ. ಈಗ 3 ಫೇಸ್ ಅನ್ನೋದು ಎಲ್ಲರ ಹತ್ರನೂ ಇರಲ್ಲ. ಕೆಲವೊಬ್ರು ಒಂದು ಮಿಷಿನ್ ತಗೊಂಡು ಅದ್ರ ಮನೇಲೇ ಇಟ್ಕೊಂಡು ಚಿಕ್ಕದಾಗಿ ಬಿಸ್ನೆಸ್ ಮಾಡೋರ್ಗು ಖಂಡಿತವಾಗ್ಲೂ ನಮ್ಮ ಮಿಷನ್ನು ಸಿಂಗಲ್ ಫೇಸಲ್ಲೇ ಮಾಡ್ಕೊಡ್ತೀವಿ. 3 ಫೇಸೇ ಬೇಕನ್ನೋದು ಅವಶ್ಯಕತೆ ಇಲ್ಲ. ನಿಮಗೆ ಸಿಂಗಲ್ ಫೇಸ್ ಬೇಕಾದ್ರೆ ಸಿಂಗಲ್ ಫೇಸೇ ನಮ್ಮ ಮಿಷಿನ್ ರೆಡಿ ಮಾಡ್ಕೊಡ್ತೀವಿ. ಆಪ್ಷನ್ ನಿಮ್ಮದೇ. ಸಿಂಗಲ್ ಫೇಸ್ ಮಾಡ್ಕೊಡ್ತೀವಿ, 3 ಫೇಸ್ ಮಾಡ್ಕೊಡ್ತೀವಿ. ನಿಮ್ದು ಯಾವ್ದು ಬೇಕು ಅದೇ ನಮ್ದು ಚಾಯ್ಸ್. ಓಕೆ ಸರ್. ಸರ್, ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಮಿಷಿನರಿ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸಿಗುತ್ತೆ ಸರ್? ನಮ್ಮ ಮಿಷಿನ್ 1,20,000 ಅಂತ ಸಿಗುತ್ತೆ. ಓಕೆ ಸರ್. ಹಾಗಾದ್ರೆ ತುಂಬಾ ಜನಕ್ಕೆ ಅಷ್ಟು ಅಮೌಂಟ್ ಇರುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಈಗ ತಾನೇ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕಂತ ಇರ್ತಾರೆ, ಅವ್ರ ಹತ್ರ ಅಷ್ಟೊಂದು ಅಮೌಂಟ್ ಇರಲ್ಲ, ಒಂದು ಸ್ಮಾಲ್ ಅಮೌಂಟ್ ಇರುತ್ತೆ. ಅವ್ರು ಅಂಥವ್ರು ಕೂಡ ನಾ ಬಿಸ್ನೆಸ್ ಶುರು ಮಾಡ್ಬೇಕಂತ ಸ್ಮಾಲ್ ಅಮೌಂಟ್ ಇರುತ್ತೆ, ಅಂಥವ್ರಿಗೆ ನಿಮ್ಮ ಕಂಪನಿ ಕಡೆಯಿಂದ ಲೋನ್ ಏನಾದ್ರು ಸಿಗುತ್ತಾ ಸರ್? ಹೌದು. ನಮ್ಮ ಈಗ ತೋರಿಸ್ತಾ ಅಂತ ಪ್ರತಿಯೊಂದು ಮಿಷಿನ್ಗೂ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ 35% ಇಂದ 50% ಅಷ್ಟು ಲೋನ್ ಸಬ್ಸಿಡಿ ಅವೈಲೇಬಲ್ ಇದೆ. ನಿಮಗೆ ಏನಾದರೂ ಲೋನ್ ಟ್ರೈ ಮಾಡಬೇಕು, ಸಬ್ಸಿಡಿ ಬೇಕು ಅನ್ನೋರಿಗೆ ಪ್ಲೀಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಥರ ಲೋನ್ ಕೊಂಡ್ಕೋಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಏನು ಪ್ರೋಸೆಸ್ ಅಂತ ನಾವು ನೀಟಾಗಿ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ ಕೊಡ್ತೀವಿ. ಓಕೆ. ನಿಮ್ಮ ಕಡೆಯಿಂದ ಪೂರ್ತಿ ಸಪೋರ್ಟ್ ಮಾಡಿ ಯಾವ ರೀತಿ ಪ್ರೊಸೆಸ್ ಮಾಡಬೇಕು, ಕೊಟೇಶನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ತಿಳಿಸ್ಕೊಡ್ತೀವಿ, ಸಪೋರ್ಟ್ ಕೂಡ ಮಾಡ್ತೀರಾ? ಹೌದು. ಓಕೆ ಸರ್. ಸರ್, ಈಗ ನಮ್ಮ ವೀಕ್ಷಕರಿಗೆ ನೀವು ಹೇಳಿದ್ರೆ ನಿಮ್ಮ ಕಂಪನಿ ಇರೋದು ಕೊಯಮತ್ತೂರಲ್ಲಿ. ಈಗ ನಮ್ಮ ವೀಕ್ಷಕರು ಕರ್ನಾಟಕದಿಂದ ನೋಡ್ತಿರ್ತಾರೆ, ಅವರು ಈ ಮಿಷನರಿ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ನೀವು ಯಾವ ರೀತಿ ಬುಕಿಂಗ್ ಪ್ರೊಸೆಸ್ ಇರುತ್ತೆ ನಿಮ್ಮದು, ಹಾಗೆ ಮಿಷನರಿ ಯಾವ ರೀತಿ ಕಳಿಸ್ಕೊಡ್ತೀರಾ ಸರ್? ನೋಡಿ, ಈಗ ಮಿಷನರಿ ಹೆಂಗೆ ನೋಡ್ತಾ ಇದ್ರೆ ಸೇಮ್ ರನ್ನಿಂಗ್ ಕಂಡೀಷನ್, ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಕಂಡೀಷನ್ ಮಿಷಿನ್ ಕೊಡ್ತಾ ಇದೀವಿ. ಹಂಗೇನೆ ಡಿಸ್ಪ್ಯಾಚ್ ಮಾಡೋದು. ನಿಮ್ಗೆ ಏನೋ ಮಿಷಿನ್ ಬುಕ್ ಮಾಡಬೇಕು, ಅಲ್ಲ ಮಿಷಿನ್ ಖರೀದಿ ಮಾಡಬೇಕಂದ್ರೆ ನೀವು ಜಸ್ಟ್ ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಪೂರ್ತಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತೀವಿ, ಪೇಮೆಂಟ್ ಮಾಡಿ ನಾವು ನಿಮಗೆ ಮಿಷಿನ್ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ. ಮಿಷಿನ್ ಡಿಸ್ಪ್ಯಾಚ್ ಮನೆಗೆ ಹೋಗಿ ನೀವು ರಿಸೀವ್ ಮಾಡೋ ನಂತರ ಯಾವ ಥರ ಫಿಟ್ಟಿಂಗ್ ಮಾಡಬೇಕು, ಯಾವ ಥರ ಆಪರೇಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀವಿ. ಇನ್ ಕೇಸ್ ನಿಮಗೆ ಏನಾದರೂ ಸರ್ವಿಸ್ ಸಪೋರ್ಟ್ ಬೇಕನ್ನೋದು ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸರ್ವಿಸ್ ಪರ್ಸನ್ ಎವ್ರಿ ಸ್ಟೇಟಲ್ಲಿ ಸರ್ವಿಸ್ ಪರ್ಸನ್ ಇದ್ದಾರೆ. ನೀವು ಕಾಲ್ ಮಾಡೋ ನೀವು ಮನೆಗೆ ಬಂದು ಸರ್ವಿಸ್ ಅಥವಾ
ಟ್ರೈನಿಂಗು, ನಿಮ್ಗೆ ಏನೋ ಸ್ಪೇರ್ ಪಾರ್ಟ್ ಬೇಕಾದರೂ ಪ್ರತಿಯೊಂದು ನಾವು ಕಳಿಸ್ಕೊಡ್ತೀವಿ, ಮಾಡಿಕೊಡ್ತೀವಿ. ಓಕೆ ಸರ್ ನಮ್ಮ ವೀಕ್ಷಕರು ಇದುವರೆಗೆ ಮಿಷನರಿ ಆಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಕಂಪ್ಯಾರಿಸನ್ ಆಗಿರ್ಬೋದು, ಏನೇ ನಿಮ್ಮ ಕಂಪನಿಯಲ್ಲಿ ಮಿಷನರಿಗಳು ಸಿಗೋದು ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ ಸರ್. ಇನ್ನೊಂದ್ಸರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿ ನೇಮು ಹಾಗೆ ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ತಿಳಿಸ್ಕೊಡ್ಬಿಡಿ. ನಮ್ಮ ಕಂಪನಿ ದೇವಿ ಇಂಡಸ್ಟ್ರೀಸ್ ಕೊಯಂಬತ್ತೂರಲ್ಲಿ ಮೇನ್ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಕೇವಲ 2 ಕಿಲೋಮೀಟರ್ ಅಥವಾ ರೈಲ್ವೆ ಸ್ಟೇಷನ್ ಇಂದ ಕೇವಲ 5 ಕಿಲೋಮೀಟರ್. ಜಸ್ಟ್ ಕೊಯಂಬತ್ತೂರು ರೀಚ್ ಆಗಿ ನಮ್ಮ ನಂಬರ್ಗೆ ಕೆಳಗೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ರಿಸೀವ್ ಮಾಡ್ಕೊಳ್ತೀವಿ, ಫ್ಯಾಕ್ಟ್ರಿ ತೋರಿಸ್ತೀವಿ. ನಿಮಗೆ ಮಿಷಿನ್ ಖುಷಿ ಆಗೋದ ನಂತರ ವೆರೈಟಿಗಲ್ಸ್ ನೋಡಿ ನೀವು ಆರ್ಡರ್ ಕೊಡಿ, ಬೆಸ್ಟಾಗಿ ಮಾಡಿಕೊಡ್ತೀವಿ. ನನ್ನ ಹೆಸರು ಬಾಲಾಜಿ ಅಂತ, ನಮ್ಮ ಕಂಪನಿ ಇರೋದು ಕೊಯಂಬತ್ತೂರು, ತಮಿಳುನಾಡು, ದೇವಿ ಇಂಡಸ್ಟ್ರೀಸ್. ಓಕೆ, ನಿಮಗೆ ಡೌಟ್ಸ್ ಇದ್ರು ಕೂಡ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಥರ ಇನ್ಫಾರ್ಮೇಷನ್ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಸರ್. ಇಷ್ಟೇ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್.